ತುಲಾರಾಶಿಯವರಿಗೆ ಸ್ವಲ್ಪ ಒಂದಷ್ಟು ಅದೃಷ್ಟ ಕೈ ಹಿಡಿಯಲಿದೆ. ಅವರ ಕೆಲಸಗಳೆಲ್ಲ ಬಹಳ ಸುಲಭವಾಗಿ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಯಾವ್ದಾದ್ರು ತುಂಬಾ ದಿವಸದಿಂದ ಬಾಕಿ ಇರುವಂತಹ ಕೆಲಸ ಇದೆ ಅಂದ್ರೆ ಅವುಗಳ ಕಡೆ ಹೆಚ್ಚಿಗೆ ಗಮನ ಕೊಟ್ಟು ಆ ಕೆಲಸಗಳನ್ನೆಲ್ಲ ಮುಂದುವರಿಸ್ಕೊಂಡ್ಬಿಡೋದು ಒಳ್ಳೇದು. ತುಂಬಾ ಬೇಗ ಅವ್ರಿಗೆ ಅದೃಷ್ಟ ಸಹಕಾರ ಮಾಡಿ ಕೆಲಸಗಳು ಬಹಳ ಬೇಗ ಆಗತ್ತೆ. ಆದರೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮತ್ತು ದಾಂಪತ್ಯ ಸುಖಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ತೊಂದರೆಗಳು ಬರುವಂತಹ ಸಾಧ್ಯತೆಗಳಿವೆ. ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕಫ ಇದು ಜಾಸ್ತಿಯಾಗಿ ಕೆಮ್ಮು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಅದಕ್ಕೆ ಬೇಕಾದಂತಹ ಪೋಷಣೆಗಳನ್ನ ಮಾಡಿಕೊಳ್ಳುವಂಥದ್ದು ಉಚಿತ. ಅದರ ಜೊತೆಗೆ ದಂಪತಿಗಳಲ್ಲಿ ಒಂದಷ್ಟು ವಿರಸ ಬರುವಂತಹ ಸಾಧ್ಯತೆಗಳು ಇದನ್ನು ಕೂಡ, ಯಾಕೆಂದ್ರೆ ನೀಚದಲ್ಲಿರುವಂತಹ ರಾಶ್ಯಾಧಿಪತಿ ನೀಚದಲ್ಲಿದ್ದಾನೆ ಮತ್ತು ವ್ಯಯದಲ್ಲಿದ್ದಾನೆ, ಎರಡೂ ಒಟ್ಟಿಗೆ ಆಗಿರೋದ್ರಿಂದಾಗಿ ಒಂದಷ್ಟು ವೈಮನಸ್ಯಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಆದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು, ಅಥವಾ ಯಾವುದೇ ಒಂದು ಮನೆಯಲ್ಲಿ ದಂಪತಿಗಳಲ್ಲಿ ವಿರಸ ಬರದೆ ಇರೋದೇ ಇಲ್ಲ. ಆದರೆ ಇಂತಹ ಸಂದರ್ಭದಲ್ಲಿ ಇಬ್ಬರು ಅರ್ಥ ಮಾಡಿಕೊಂಡು ಅಂತಹ ಪ್ರಸಂಗಗಳನ್ನ ಬೆಳೆಸ್ದೇನೆ ಸುಮ್ಮನಾಗ್ಬಿಡುವಂಥದ್ದು ಇಬ್ರು ಕೂಡ. ಈ ಒಂದು ತಿಂಗಳ ಕಾಲದಲ್ಲಿ ಈ ಥರದ ಹೆಜ್ಜೆಗಳಿರೋದ್ರಿಂದ ಇಡೀ ಜೀವನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಸುಧಾರಣೆಗಳು ಆಗುವಂತಹ ಕಾಲ. ಅದನ್ನು ಮಾಡಿಕೊಳ್ಳಿಲ್ಲ ಅಂತಾದರೆ ಇಡೀ ಜೀವನದಲ್ಲಿ ಒಂದು ಮಡಿಕೆಯಲ್ಲಿ ಸೀಳಿರುವಂತೆ ಜೀವನದಲ್ಲಿ ಎಲ್ಲೋ ಒಂದು ಕಹಿ ನೆನಪುಗಳು ಉಳಿದು ಬಿಡುವಂತಹ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಇರ್ತವೆ. ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂಥದ್ದು ತುಲಾರಾಶಿಯವರಿಗೆ ಉಚಿತ.